ಲಿಂಗಾಯತರಾಗೋದಂದ್ರೆ ಏನ್ರಿ? ಮೊದಲನೇದು ಗುಡಿ ಗುಂಡಾರಕ್ಕೆ ಹೋಗೋದು ಬಿಡೋದು. ಬಸವಣ್ಣವರೇ ಹೇಳ್ತಾರ, ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಅಷ್ಟೇ ಅಲ್ರಿ, ಸರ್ವಜ್ಞ 17ನೇ ಶತಮಾನದಾಗ ಹೇಳ್ತಾನ, ಲಿಂಗಾಯತರು ಗುಡಿಗೆ ಹೋಗೋ ಸಂಸ್ಕೃತಿ ಅವ್ರ ಅಲ್ಲ. ಲಿಂಗಾಯತರಿಗೆ ಗುಡಿ ಇಲ್ಲ, ಆಗಿಲ್ಲ, ಹೋಗಿಲ್ಲ, ಮ್ಯಾಗಿಲ್ಲ, ಕೆಳಗಿಲ್ಲ, ತಾಗಿಲ್ಲ, ತಪ್ಪು ತಡೆ ಇಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ. ಸರ್ವಜ್ಞ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಗುಡಿ ಅಂದ್ರೆ ಏನು? ಒಬ್ಬ ಎಜುಕೇಟೆಡ್ ಫೂಲ್, ಒಬ್ಬ ಸುಶಿಕ್ಷಿತ ಮೂರ್ಖ ರೊಕ್ಕ ಕೊಟ್ಟು ಏನೂ ಖರೀದಿ ಮಾಡ್ಲಾರ್ದೆ ಖಾಲಿ ಕೈಲೇ ಬರ್ತಾನಲ್ಲ, ಅದೇ ದೇವ್ರ ಗುಡಿ ಅಂತ ಹೇಳ್ತಾರ. ದೇವಸ್ಥಾನಗಳು ಶೋಷಣೆಯ ಕೇಂದ್ರಗಳು, ಅನಾಚಾರದ ಕೇಂದ್ರಗಳು, ಸುಲಿಗೆಯ ಕೇಂದ್ರಗಳು. ಲಿಂಗಾಯತ ಧರ್ಮದಲ್ಲಿ ಗುಡಿ ಸಂಸ್ಕೃತಿ ಇಲ್ಲ. ಇವತ್ತು ನಾವು ಪ್ರತಿಜ್ಞೆ ಮಾಡೋಣ, ಲಿಂಗಾಯತರು ಯಾರು ಗುಡಿಗೆ ಹೋಗೋದಿಲ್ಲ. ಮೊದಲನೇ ಪ್ರತಿಜ್ಞೆ ಇಲ್ಲ ಆಗಬೇಕು. ನೀವು ಹೋಗ್ತೀರಿ ಗುಡಿಗೆ, ನಾವೇ ಎಲ್ಲ ಕಡೆ ಗುಡಿಗೆ ಹೋಗೋವ್ರಿ. ಈ ಕಡೆ ಲಿಂಗಾನು ಕಟ್ಕೊಂಡಿರ್ತೀವಿ, ಗುಡಿಗೂ ಹೋಗ್ತೀವಿ. ಅಂಗಿ ಕಳ್ಕೊಂಡು ಕ್ಯೂನ್ಯಾಗ ನಿಂತಿರ್ತೀವಿ, ಬಿಳಿ ಸೀರೆ ಉಟ್ಕೊಂಡು ಹೋಗ್ತೀವಿ, ಕರಿ ಬಟ್ಟೆ ಹಾಕೊಂಡು ಹೋಗ್ತೀವಿ, ತಲಿ ಬೋಳಿಸ್ಕೋತೀವಿ. ಲಿಂಗಾಯತರಾಗಕ್ಕಿಂತ ಬೇರೆ ಬೇರೆ ಏನೇನೋ ಆಗಿವಿ. ಈಗ ಆ ಕೂದಲ ನೀವೇನು ಕೊಟ್ಟಿರ್ತಿರಲ್ಲ ತಲಿ, ಇನ್ನ ಗುಡಿ ಹೊರಗೆ ಬಂದಿರಲ್ಲ, 5,000 ರೂಪಾಯಿ 1 ಕಿಲೋದಂಗ ಮಾರ್ತದ. ನೆನಪದನ್ ನಿಮಗೆ ಗೊತ್ತದನ್ರಿ? 1 ಕಿಲೋ ಕೂದಲು ನೀವು ತಲೆ ಮ್ಯಾಗಿಂದ ಕೊಟ್ಟಿದ್ದು ನಿಮ್ಮ ಎದುರೇ ಮಾರಾಟ ಮಾಡ್ತಾರ. ಅದಕ್ಕೆ ದೇವಸ್ಥಾನ ಅಂದ್ರೆ ಸುಲಿಗೆಯ ಕೇಂದ್ರಗಳು, ವ್ಯಾಪಾರದ ಕೇಂದ್ರಗಳಂತ ಹೇಳೋರು ದಾರ್ಶನಿಕರು. 1 ಕಿಲೋ ಕೂದಲಕ್ಕೆ 5,000. ಆದ್ರೆ ಒಬ್ಬ ರೈತ 1 ವರ್ಷ ಇಡೀ ತನ್ನ ಹೊಲದಾಗ ಬೆಳಿತಾನಲ್ರಿ ಕಬ್ಬ, ಆ ಕಬ್ಬು ಎಷ್ಟು ರೂಪಾಯಿಗೆ ಟನ್ ಹೋಗ್ತದ್ರಿ? 2,000ದಿಂದ 3,000. ಎಷ್ಟು ಸಲ ನೀವು ಫ್ಯಾಕ್ಟ್ರಿ ಮಾಲಕರು ಕೂಡ ಹೋಗಿ ಮಾತುಕತೆ ಆಡಬೇಕು? ಅಕ್ಕವ್ರು ಹೇಳಿದ್ರಲ್ಲ, ನಮ್ಮ ಉತ್ಪನ್ನಕ್ಕೆ ನಾವು ಬೆಲೆ ನಿರ್ಧಾರ ಮಾಡೋದು ರೈತನಿಗೆ ಅಧಿಕಾರ ಇಲ್ಲ. ಬಂಡವಾಳಶಾಹಿಗಳ ಹತ್ರ ಹೋಗ್ಬೇಕು ನೀವು. 1 ಟನ್ ಕಬ್ಬು